मैसूर राजा टीपू सुल्तान के ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು. ಇವತ್ತು ನಾವು ಧ್ವಜಾರೋಹಣ ಮಾಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಹುರುಸ್ ದಿನ. ಇವತ್ತು ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ನಮ್ಮ ಅಧ್ಯಕ್ಷರು ಅಲ್ತಾಫ್ ಬೈ ಅವರು, ಮತ್ತೆ ನಮ್ಮ ಮೆಕ್ಯಾನಿಕ್ ಯೂನಿಯನ್ ಪ್ರೆಸಿಡೆಂಟ್ ಮುಜೀಬ್ ಬೈ ಅವರು, ಆಟೋ ಯೂನಿಯನ್ ಪ್ರೆಸಿಡೆಂಟ್ ಅಕ್ರಮ್ ಅವರು, ಮತ್ತೆ ಆದಿಲ್, ನಾನು, ನಜೀಬ್, ಮತ್ತೆ ಬಹಳಷ್ಟು ಸಿದ್ದಿಕ್ ಬೈ ಅವರು, ಬಹಳಷ್ಟು ಸ್ಥಳೀಯರು ಮತ್ತೆ ಸಾರ್ವಜನಿಕರು ಸೇರಿ ಬಹಳ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಿದ್ದೀವಿ. ಸಿಹಿ ಹಂಚುವ ಮುಖಾಂತರ ಖುಷಿ ಪಟ್ಟಿದ್ದೇವೆ. ಇವರ ಬಗ್ಗೆ ಒಂದು ಎರಡು ಮಾತು ಹೇಳ್ಬೇಕು ಅಂದ್ರೆ, ಇವರು ಸ್ವಾತಂತ್ರ್ಯ ವೀರ, ಪ್ರಥಮ ಸ್ವಾತಂತ್ರ್ಯ ವೀರ. ಬ್ರಿಟಿಷರ ಜೊತೆ ಸೆಣಸಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಇವರ ಒಂದು ಪಾತ್ರ ಅತ್ಯಮೂಲ್ಯವಾದದ್ದು. ಇವರು ಯಾವುದೇ ಕಾರಣಕ್ಕೂ ರಾಜಿ ಆಗ್ಲಿಲ್ಲ, ಮತ್ತೆ ಮುಲಾಜಿಗೆ ಬಗ್ಲಿಲ್ಲ. ಏನೇ ಇದ್ರೂ ಸರಿ, ನರಿಯಂತೆ 100 ದಿನ ಬಾಳುವುದಕ್ಕಿಂತ ಹುಲಿಯಾಗಿ 1 ದಿನ ಬಾಳುವುದು ಲೇಸು ಅನ್ನುವಂತ ಘೋಷವಾಕ್ಯವನ್ನು ಕೊಡುತ್ತಾ, ಯಾವುದೇ ಕಾರಣಕ್ಕೂ ನೋಡಿ, ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರಥಮ ರಾಕೆಟ್ ತಂತ್ರಜ್ಞಾನದ ಪಿತಾಮಹ, ಅತ್ಯಂತ ಧೈರ್ಯಶಾಲಿ ಮತ್ತೆ ರಣರಂಗದ ಹುಲಿ, ಇವರಿಗೆ ಬಹಳಷ್ಟು ಬಿರುದನ್ನು ಕೊಡಲಾಗಿದೆ. ಬ್ರಿಟಿಷರೇ ಇವರನ್ನು ಹಾಡಿ ಹೊಗಳಿದ್ದಾರೆ. ಇವರನ್ನು ಮೋಸದಿಂದ ಕೊಂದಾಗ ಬ್ರಿಟಿಷ್ ಅಧಿಕಾರಿ ಒಬ್ಬರು ಹೇಳ್ತಾರೆ, ಇವತ್ತಿಗೆ ಭಾರತ ನಮ್ದು ಅಂತ. ಅಂದ್ರೆ ಬ್ರಿಟಿಷರಿಗೆ ಭಯ, ನಿದ್ದೆಯನ್ನು ಒದ್ದೆ ಮಾಡಿಕೊಳ್ಳುವಷ್ಟು ಭಯ ಹುಟ್ಟಿಸಿದಂತಹ ಒಂದು ವೀರ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು. ಇವತ್ತಿನ ಒಂದು ಸಾಂದರ್ಭಿಕ ಸ್ಥಿತಿಯಲ್ಲಿ ಅವರನ್ನ ವಿವಾದಾತ್ಮಕ ವ್ಯಕ್ತಿಯಾಗಿ ಮಾಡಿರೋದು ನಮ್ಮ ದುರಂತ. ಅದೇನೇ ಇರಲಿ, ಅದು ರಾಜಕೀಯ ಪ್ರೇರಿತ. ಅದನ್ನ ಹೊರತುಪಡಿಸಿದರೆ ಅವರೊಬ್ಬ ದೂರದೃಷ್ಟಿ ಕೋನ ಉಳ್ಳಂತಹ ವ್ಯಕ್ತಿ. ನಮ್ಮ KRS ಅಣೆಕಟ್ಟಿನ ಶಂಕುಸ್ಥಾಪನೆ ಮಾಡಿ ಶಿಲಾನ್ಯಾಸ ಮಾಡಿದಂತವರು, ಮತ್ತೆ ಬಹಳಷ್ಟು ಧರ್ಮ ಸಹಿಷ್ಣು ಅಂತ ಹೇಳಕ್ಕೂ ಪುರಾವೆಗಳಿದಾವೆ. ನಮ್ಮ ನಂಜನಗೂಡು ದೇವಸ್ಥಾನಕ್ಕೆ ಆನೆ ಕೊಟ್ಟಿರದಿರ್ಬಹುದು, ಶೃಂಗೇರಿ ಮಠದ ಮೇಲೆ ದಾಳಿ ಆದಾಗ ಅದಕ್ಕೆ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಿದ್ದಿರ್ಬಹುದು. ಇದೆಲ್ಲ ಪುರಾವೆಗಳಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು. ಇವರು ಇತಿಹಾಸ ಪುರುಷ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ರಾಷ್ಟ್ರಪತಿ ಸದನದಲ್ಲಿ, ಭವನದಲ್ಲಿ ಬಂದು ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಮತ್ತೆ ನಮ್ಮ ಅಬ್ದುಲ್ ಕಲಾಂ ಅವರು ಒಂದ್ ಮಾತು ಹೇಳಿದ್ದಾರೆ, ರಾಕೆಟ್ ತಂತ್ರಜ್ಞಾನದ ಜನಕ ಪಿತಾಮಹ ಅಂತ. ಈ ಮುಖಾಂತರ ನಾನು ಎಲ್ಲರನ್ನು ಸೇರಿರತಕ್ಕಂಥವ್ರು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. अस्सलाम वालेकुम रहमतुल्लाहि वबरकातुहू। सोशल डेमोक्रेटिक ट्रेड यूनियन मैसूर डिस्ट्रिक्ट प्रेसिडेंट अल्ताफ बात करूँ। एक पेशेंट है जेएसएस के अंदर जेर इलाज जी, जिनको वो पॉजिटिव की खून की सख्त जरूरत है। 3 यूनिट होना बहुत अच्छे फोन कर ले, इसीलिए मैं हमारे सोशल वर्कर नजीब भी, हमारे अकबर भी, हमारे शेख साहब और आदिल भी सब मिलकर आए थे। इमरजेंसी होने की वजह से जो है श्रीरंगपट्टनम से जब एक वीडियो बना रहे, जो भी वो पॉजिटिव वाले ही फौरन हमारा सोशल वर्कर अब्दुल नजीब साहब को कांटेक्ट करें। उम्मीद करता हूँ फौरन ब्लड देने वाले जो है नजीब साहब को कांटेक्ट करेंगे। अस्सलाम वालेकुम रहमतुल्लाहि वबरकातुहू। रहमतुल्लाहि वबरकातुहू। ಎಲ್ಲರಿಗೂ ನಮಸ್ಕಾರ. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ ಅವರ ಉರುಸ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಉರುಸ್ನ. ನಾವ್ ಬಂದಿರೋದು ನಮ್ಮ ಅದೃಷ್ಟ ಅನ್ಕೊಬಹುದು. ಟಿಪ್ಪು ಸುಲ್ತಾನ್ ಅವರ ಉರುಸ್ಗೆ ನಾವು ಬಂದಿದೀವಿ. ಮಧುಗಿರಿ ಅಂತ ತುಮಕೂರು ಜಿಲ್ಲೆಯಿಂದ ಬಂದಿದೀವಿ. ನಾವು KPCC ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿದ್ದೀವಿ. ಹಿಂದೂ ಮುಸ್ಲಿಂ ಬಾಯಿ ಅಂತ ಅವತ್ತಿಂದಾನೇ ಟಿಪ್ಪು ಸುಲ್ತಾನ್ ಅವರು ಹೇಳಿದ್ದಾರೆ. ಹಂಗೆ ನಾವು ಹಿಂದೂ ಮುಸ್ಲಿಂ ಎಲ್ಲ ಗಲಾಟೆ ಮಾಡ್ಕೊಂಡಂಗೆ ಹಿಂದೂ ಮುಸ್ಲಿಂ ಬಾಯಿ ಅಂತ ಇದ್ರೆ ಯಾವ ಜಗಳನೂ ಆಗಲ್ಲ. ಇದುವರ ತನಕ ಆಗಿಲ್ಲ, ಆಗೋದು ಬೇಡ. ಹಿಂದೂ ಮುಸ್ಲಿಂ ಬಾಯಿ ತರನೇ ಇರೋಣ. ಟಿಪ್ಪು ಸುಲ್ತಾನ್ ಅವರು ನಮ್ಮ ಶೃಂಗೇರಿ ಮಠಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಆಗಿನ ಕಾಲದಿಂದ ಸಹಾಯ ಮಾಡ್ಕೊಂಡು ಬಂದಿದ್ರು ಅವರು ಟಿಪ್ಪು ಸುಲ್ತಾನ್ ಅವರು. ಹಾಗಾಗಿ ಟಿಪ್ಪು ಸುಲ್ತಾನ್ ಅವರು ಮೈಸೂರು ಹುಲಿ. ನಮ್ಮ ದೇವನಹಳ್ಳಿಯಲ್ಲಿ ಹುಟ್ಟಿರೋದವರು. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಇಲ್ಲಿ ನೆಲೆ ಹೊಂದಿದ್ದಾರೆ ಅಂತ ನಾವು ನಂಬಿ ಇಲ್ಲಿ ಬಂದಾಗೆಲ್ಲ ನಾವು ಶ್ರೀರಂಗಪಟ್ಟಣಕ್ಕೆ ಬಂದೇ ಬರ್ತೀವಿ ಸರ್. ಎಲ್ಲರೂ ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳ್ತೀವಿ. ಸಲಾಮ್ ಅಲೈಕುಂ.